ನಿನ್ನಿಂದಲೇ ಭಾಗ 1. ಹೇ ಆಕರ್ಷ್, ನಿನಗೆ ಈ ಹಳ್ಳಿ ಹೊಸದು. ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ನಾನು ನಿನ್ನ ಜೊತೆ ಬರ್ತಿದ್ದೆ. ಯಾಕೊಬ್ಬನೇ ಹೋಗ್ತಿದ್ಯಾ? ಇರೋ, ನಾನು ನಿನ್ನ ಜೊತೆ ಬರ್ತೀನಿ. ಪರವಾಗಿಲ್ಲ ಹೇಮು, ನಾನು ಹೋಗಿ ಬರ್ತೀನಿ. ಮಧ್ಯೆ ದಾರಿ ಮಿಸ್ ಆದರೆ ನಿನಗೆ ಕಾಲ್ ಮಾಡ್ತೀನಿ. ನಾನು ಹೋಗ್ತಾ ಇರೋದು ಜಾಗಿಂಗ್ ಮಾಡೋಕ್ಕೆ. ತುಂಬ ದೂರ ಏನೂ ಹೋಗಲ್ಲ. ನಿನ್ನೆ ಬರೋವಾಗ ತಕ್ಕ ಮಟ್ಟಿಗೆ ರೋಡಿನ ಪರಿಚಯ ಆಗಿದೆ. ಯು ಡೋಂಟ್ ವರಿ, ನಾನು ಹೋಗಿದ್ದು ಬರ್ತೀನಿ ಎಂದು ಗೆಳೆಯನ ಉತ್ತರಕ್ಕೂ ಕಾಯ್ದೆ ಹೊರಟೇ ಬಿಟ್ಟ ಕಥಾನಾಯಕ ಆಕರ್ಷ್. ಹೇಮಂತ್ ತಂದೆ ಶ್ರೀನಿವಾಸ್, ನಿನ್ನ ಗೆಳೆಯ ಹೋಗಾಯಿತು, ಇನ್ನು ಅಲ್ಲೇನು ನೋಡ್ತಾ ಇದೆಯಾ, ನಡಿ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೊರಟರು. ಹೇಮಂತ್ ಮನಸ್ಸಲ್ಲೇ ಈ ಅಪ್ಪನಿಂದ ತಪ್ಪಿಸ್ಕೊಂಡು ನನ್ನ ಹುಡುಗಿನ ನೋಡಿ ಬರೋಣ ಅಂದರೆ ಈ ಆಕರ್ಷ್ ನನ್ನ ಮಾತು ಕೇಳದೆ ಹೊರಟೆ ಹೋದ. ನನ್ನ ದೇವಿ ದರ್ಶನಕ್ಕೆ ಸಮಯ ಬಂದಿಲ್ಲ ಅನ್ಸುತ್ತೆ ಅಂದ್ಕೊಂಡು ಹೊರಟ ಪಾಪದ ಹೇಮು. ಆಕರ್ಷ್ ಬೆಂಗಳೂರಿನಲ್ಲಿ ಬೆಳೆದ ಹುಡುಗ. ಅವನಿಗೆ ಹಸಿರಿನ ವಾತಾವರಣ, ಕಾಡು, ಬೆಟ್ಟ ಎಲ್ಲವೂ ಇಷ್ಟವಾದ ನೆಚ್ಚಿನ ತಾಣಗಳು. ಸ್ನೇಹಿತರ ಜೊತೆಗೆ ಟ್ರೆಕ್ಕಿಂಗ್ ಹೋಗೋದು ಇವನ ನೆಚ್ಚಿನ ಹವ್ಯಾಸ. ತಿಂಗಳಿಗೊಮ್ಮೆ ಆದರೂ ಸ್ನೇಹಿತರ ಜೊತೆ ಚಾರಣಕ್ಕೆ ಹೋಗಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ. ಅವನಿಗೆ ಅದಕ್ಕೆ ಅಂತಾನೆ ಗೆಳೆಯರ ಅನುಮತಿಯೂ ಇದ್ದು ಎಲ್ಲರೂ ಕೂಡ್ಕೊಂಡು ಬೆಟ್ಟ, ಗುಡ್ಡ, ಕಾಡು, ಮೇಡು ಅಲಿಯೋದಕ್ಕೆ ಹೋಗ್ತಾರೆ. ಇಂತಹ ಹುಡುಗನನ್ನ ಹೇಮಂತ್ ತನ್ನೂರಿನ ಜಾತ್ರೆಗೆ ಕರ್ತಂದಿದ್ದಾನೆ. ಈಗ ನಮ್ಮ ಹುಡುಗ ಬೆಳಗಿನ ಚುಮು ಚುಮು ಚಳಿಯಲ್ಲಿ ವಾಯುವಿಹಾರಕ್ಕೆ ಹೋಗ್ತಾ ಇದ್ದಾನೆ. ಅಮ್ಮ, ಬೆಳಿಗ್ಗೆಯಿಂದ ಸ್ವರ ಎಲ್ಲಿ ಕಾಣ್ತಾ ಇಲ್ಲ, ಅವಳನ್ನ ನೋಡಿದ್ದೇ ಇಲ್ಲ, ಎಲ್ಲಿ ಹೋದ್ಲು ಅವಳು ಬೆಳಿಗ್ಗೆ ಅಂತ ಕೇಳ್ತಾ ಅಡುಗೆ ಮನೆಗೆ ಬಂದಳು ಸಂಗೀತ. ಅವಳು ಬೆಳಿಗ್ಗೆನೆ ಸ್ನೇಹ ಜೊತೆಗೆ ಹೊರಗೆ ಹೋಗಿದ್ದಾಳೆ ತೋಟದ ಕಡೆಗೆ. ಬರ್ತಾಳೆ ಬಿಡು, ನೀನು ಯಾಕೆ ಇಷ್ಟು ಬೇಗ ಅವಳನ್ನ ಕೇಳ್ತಾ ಇದೀಯಾ ಕೇಳಿದ್ರು ಅವಳ ತಾಯಿ ಸುಜಾತ. ನಿನ್ನೆ ಪೇಟೆಗೆ ಹೋಗಿದ್ದಾಗ ಅವಳಿಗೆ ಕೆಲವು ಐಟಮ್ ತರೋದಕ್ಕೆ ಹೇಳಿದ್ದೆ, ತಂದಿದ್ದಾಳೋ ಇಲ್ವೋ ಅಂತ ಕೇಳೋದಕ್ಕೆ ಬಂದೆ ಅಂದ್ಲು. ಹೌದಾ, ಗೊತ್ತಿಲ್ಲ ಕಣೆ, ಅವಳು ಬಂದ ಮೇಲೆ ಕೇಳುವಂತೆ, ಅಷ್ಟರಲ್ಲಿ ನನಗೆ ತಿಂಡಿಗೆ ಸಹಾಯ ಮಾಡು ಬಾ ಅಂದ್ರು. ಅಮ್ಮ, ಎಷ್ಟು ಸಲ ಹೇಳಿದ್ದೀನಿ ನನಗೆ ಬಂದ ತಕ್ಷಣ ಕೆಲಸ ಹೇಳಬೇಡ ಅಂತ. ಸದ್ಯಕ್ಕೆ ನನಗೆ ಕೆಲಸ ಮಾಡೋದಕ್ಕೆ ಮೂಡಿಲ್ಲ, ಮೊದಲು ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿ ತಾಯಿ ಮಾತುಗೂ ಕಾಯ್ದೆ ರೂಮಿಗೆ ಹೋದ್ಲು ಸಂಗೀತ. ಅದನ್ನ ನೋಡಿ ಸುಜಾತ ಒಂದು ನಿಟ್ಟುಸಿರನ್ನ ಬಿಟ್ಟು, ನೀನು ಯಾವತ್ತು ತಾನೇ ನನಗೆ ಸಹಾಯ ಮಾಡಿದ್ದೆ, ಎಲ್ಲ ನಾನು ಪಡ್ಕೊಂಡು ಬಂದಿದ್ದು ಅಂತ ತಮ್ಮ ಕೆಲಸನ ಮುಂದುವರ್ಸಿದ್ರು. ಅಲ್ವೇ ಸುಜಾತ, ಮಗುಗೆ ಎದ್ದ ತಕ್ಷಣ ಕೆಲಸ ಹೇಳಬೇಡ ಅಂದರೆ ಕೇಳಲ್ಲ ಅಲ್ವಾ? ಸ್ವರ ಬಂದ ಮೇಲೆ ಅವಳಿಗೆ ಹೇಳು, ಮಾಡ್ತಾಳೆ. ಅದನ್ನ ಬಿಟ್ಟು ಸಂಗೀತಾಗೆ ಹೇಳಿ ಅವಳಿಗೆ ಕೋಪ ಬರೆಸ್ಬೇಡ ಅಂತ ಹೇಳಿ ಸಿಡುಕಿ ಎದ್ದು ಹೋದ್ರು ಜಯರಾಮ್. ಅವ್ರು ಹೋಗಿದ್ದನ್ನ ನೋಡಿ ಸುಜಾತ ಮನಸ್ಸಲ್ಲೇ, ನಿಮ್ಮಿಂದಾನೇ ಇವತ್ತು ಅವರಿಬ್ಬರ ಮಧ್ಯೆ ಈ ತರಹದ ಗ್ಯಾಪ್ ಕ್ರಿಯೇಟ್ ಆಗಿರೋದು ಅಂತ ಹೇಳ್ಕೊಂಡು ಒದ್ದೆಯಾದ ತನ್ನ ಕಣ್ಣಂಚನ್ನ ಒರೆಸ್ಕೊಂಡು ತಿಂಡಿ ಕಡೆಗೆ ಗಮನ ಕೊಟ್ರು. ಸ್ವರ ಬೆಳಿಗ್ಗೆ ಈ ಥರ ತೋಟ ಸುತ್ತೋಕೆ ಹೋಗೋದಕ್ಕೆ ಚಂದ ಇರುತ್ತೆ ಅಲ್ವೇನೆ ಅಂತ ಕೇಳಿದ್ಲು ಸ್ವರಾಳ ಆತ್ಮೀಯ ಗೆಳತಿ ಸ್ನೇಹ. ಹೌದು ಸ್ನೇಹ, ಅದಕ್ಕೆ ಅಲ್ವಾ ನಾನು ಯಾವಾಗಲೂ ತೋಟದ ಕಡೆಗೆ ಬರೋದು ಅಂತ ಆ ಹಸಿರಿನ ಸಿರಿಯನ್ನು ನೋಡ್ತಾ ಹೇಳಿದ್ಲು ಸ್ವರ. ಕೆಂಪು ಲಂಗ ದಾವಣಿ ತೊಟ್ಟು, ಕೈಯಲ್ಲಿ ಕೆಂಪು ಹಸಿರು ಮಿಶ್ರಿತ ಬಳೆಯನ್ನು ಹಾಕಿ ಜಡೆ ಹೆಣೆದು ಮಲ್ಲಿಗೆ ಹೂ ಮುಡಿದು ಕಾಲಿಗೆ ಗಲ್ಗಲ್ ಅನ್ನೋ ಕಾಲ್ಗೆಜ್ಜೆ ತೊಟ್ಟು ತೋಟ ತುಂಬ ಓಡಾಡ್ತಾ ಇದ್ಲು ಸ್ವರ. ಆಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದದ್ರಿಂದ ದೇವರ ಕುಂಕುಮ ಹಣೆಯಲ್ಲಿ ರಾರಾಜಿಸ್ತಾ ಇತ್ತು. ಇಬ್ಬರು ಗೆಳತಿಯರು ಮಾತಾಡ್ತಾ ಮುಂದೆ ಸಾಕ್ತಾ ಇದ್ರು. ಸ್ನೇಹ ಕೇಳಿದ್ಲು, ಮತ್ತೆ ವಾಪಸ್ ಬೆಂಗಳೂರಿನ ಕಡೆಗೆ ಪಯಣ ಯಾವತ್ತೆ ಅಂತ. ಇವತ್ತು ಜಾತ್ರೆ ಮುಗಿಸಿ ನಾಳೆ ಒಂದು ದಿನ ಇದ್ದು ನಾಳಿದ್ದು ಹೊರಡ್ತೀನಿ ಕಣೆ ಅಂದ್ಲು ಸ್ವರ. ಅಲ್ವೇ, ನಿನ್ನ ಕಾಲೇಜ್ ಇನ್ನೂ ಒಂದು ವಾರ ಇದೆ ತಾನೆ, ಮತ್ತ್ಯಾಕಿಷ್ಟು ಬೇಗ ಹೋಗೋದು? ಗೊತ್ತಿದ್ದು ಕೇಳ್ತಿದ್ಯಾ ಸ್ನೇಹ, ಅಪ್ಪಾಜಿಗೆ ನಾನು ಇಲ್ಲಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಬೇರೇನು ಯೋಚನೆ ಮಾಡದೆ 2 ದಿನ ಇದ್ದು ಎಲ್ಲರ ಜೊತೆ ಖುಷಿಯಾಗಿ ಹಬ್ಬ ಮಾಡಿ ನಾಳಿದ್ದು ಹೊರಡ್ತೀನಿ ಅಂದ್ಲು ಬೇಸರದಿಂದ. ಸಾರಿ ಕಣೆ, ನಿಮ್ಮಪ್ಪ ಯಾಕಾದರೂ ಈ ಥರ ಆಡ್ತಾರೋ ಗೊತ್ತಿಲ್ಲ, ನಿನ್ನನ್ನು ಕಂಡ್ರೆ ಮಾತ್ರ ಅವ್ರಿಗಷ್ಟಕ್ಕಷ್ಟೇ, ಅದೇ ಮಿಕ್ಕವರನ್ನೆಲ್ಲ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಹುಕ್ ಅರಿಯುತ್ತೆ ಅಂತ ಮೂತಿ ಮುರಿದ್ಲು. ಪರವಾಗಿಲ್ಲ ಕಣೆ, ಮೊದಲಿನಿಂದಾನೂ ಇದು ಅಭ್ಯಾಸ ಆಗಿದೆ, ನಾನು ಇದಕ್ಕೆ ಹೊಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನನ್ನ ಮೇಲಿನ ಕೋಪಕ್ಕೆ ಎಲ್ಲಿ ಓದೋದು ಬಿಡಿಸ್ತಾರೋ ಅಂದ್ಕೊಂಡಿದ್ದೆ, ಆದರೆ ಹಾಗಾಗಿಲ್ವಲ್ಲ, ಅದೇ ನನ್ನ ಪುಣ್ಯ. ನನ್ನ ಮೇಲಿನ ಕೋಪಕ್ಕೆ ಕಾಲೇಜಿಗೆ ಸೇರಿಸಲ್ಲ ಅಂದ್ಕೊಂಡಿದ್ದೆ, ಆದರೆ ಕಾಲೇಜಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು. ನನ್ನ ಆಸೆಯಲ್ಲಿ ಆಸೆಯಾಗೆ ಉಳಿಯುತ್ತೆ ಅಂದ್ಕೊಂಡಿದ್ದೆ, ಆದರೆ ಹಾಗಾಗ್ಲಿಲ್ವಲ್ಲ, ಅದೇ ಸಂತೋಷ. ಅದನ್ನು ಬಿಟ್ಟು ನಾನೇನನ್ನು ಬಯಸಲ್ಲ ಅಂದು ಸ್ವರ ಬೇಸರದಿಂದ. ಹೋಗ್ಲಿ ಬಿಡು, ಇಲ್ಲಿಗೆ ಬಂದಿದ್ದು ನಾವು ಸಂತೋಷವಾಗಿ ಟೈಮ್ ಪಾಸ್ ಮಾಡೋದಕ್ಕೆ, ಆ ಕಡೆ ಎಲ್ಲ ನೋಡ್ಕೊಂಡು ಹೋಗೋಣ. ಬೆಳಿಗ್ಗೆ ಅಲ್ಲಿ ನವಿಲು ಕಾಣುತ್ತೆ ಅಂತ ಜಮೀನಿನ ಇನ್ನೊಂದು ಬಂದಿಗೆ ಕರ್ಕೊಂಡು ಹೊರಟ್ಲು ಸ್ನೇಹ. ನನ್ನಿದ್ರಲ್ಲಿ ನಿನ್ನದೇನು ಕತೆ? ನೀನಂತೂ PUC ಲಾಸ್ಟ್ ಓದಿದ್ದಿಲ್ಲ, ಈಗ PUC ಆಗಿ 2 ವರ್ಷ ಆಗ್ತದೆ, ಮುಂದೆ ಮದುವೆ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದ್ಲು.
ಇನ್ನೂ ಇಲ್ವೇ? ಸದ್ಯಕ್ಕೆ ಅಣ್ಣನ ಮದುವೆ ಬಗ್ಗೆ ಯೋಚನೆ ನಡೀತಿದೆ. ಹಾಗಾಗಿ ನಾನಂತೂ ಫ್ರೀ. ಅಣ್ಣನ ಮದುವೆ ಆದಮೇಲೆ ಇನ್ನು 2 ವರ್ಷ ಬಿಟ್ಟು ನನ್ನ ಮದುವೆ ಯೋಚನೆ. ಹಾಗಾದ್ರೆ ಸರಿ ಅಂತ ಹೇಳಿ ಗೆಳತಿಯರು ಮುಂದಕ್ಕೆ ಸಾಕ್ತಾ ಇದ್ರು. ಅಲ್ಲಿ ಬಣ್ಣದ ಚಿಟ್ಟೆಗಳು ಹಾರಾಡ್ತಾ ಇದ್ವು. ಸ್ವರಾಗೆ ಚಿಟ್ಟೆ ಹಿಡಿಯೋದು ತುಂಬ ಇಷ್ಟದ ಕೆಲಸ. ಅವಳು ಚಿಟ್ಟೆಗಳನ್ನು ನೋಡಿದ್ದೆ ಸಂತೋಷವಾಗಿ ಅವುಗಳನ್ನು ಹಿಡಿಲಿಕ್ಕೆ ಹೋದ್ಲು. ಅದೇ ಸಮಯಕ್ಕೆ ಆಕರ್ಷ್ ಅವಳನ್ನು ನೋಡ್ದ. ಚಿಟ್ಟೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಅವುಗಳ ಹಿಂದೆ ಓಡ್ತಾ ಇದ್ದ ಅವಳ ನೀಲ ಕಾಲ್ಗಳ ಗೆಜ್ಜೆನಾದ ಅವನನ್ನು ಅವಳತ್ತ ಸೆಳೆದಿತ್ತು. ದಾವಣಿಯ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿ ಚಿಟ್ಟೆ ಹಿಡಿಯೋ ಪ್ರಯತ್ನ ಮಾಡ್ತಿದ್ಲು. ಅವಳು ಎಷ್ಟೇ ಟ್ರೈ ಮಾಡಿದ್ರೂ ಚಿಟ್ಟೆ ಸಿಗಲಿಲ್ಲ. ಅವಳ ಆ ಪ್ರಯತ್ನವನ್ನ ಆಕರ್ಷ್ ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ. ಅವಳ ಉದ್ದ ಜಡೆಯಲ್ಲಿ ಮೂಡಿದ ಮಲ್ಲಿಗೆ ಅವನನ್ನು ಮತ್ತಷ್ಟು ಆಕರ್ಷಿಸಿತ್ತು. ಅವಳ ಕೈಗಳ ಚಲನೆ ಅವನ ಹೃದಯದ ಬಡಿತವನ್ನ ಹೆಚ್ಚು ಮಾಡ್ತಾ ಇತ್ತು. ಆಕರ್ಷ್ ಮೋಡಿಗೆ ಒಳಗಾದವನ ಹಾಗೆ ಅವಳನ್ನ ನೋಡ್ತಾ ನಿಂತ. ಇತ್ತ ಸ್ವರ ಸಿಗದಿರೋ ಚಿಟ್ಟೆನ ನೋಡಿ ಮೂತಿ ಉದ್ದ ಮಾಡಿ ಅದಕ್ಕೆ ಬೈಯೋಕ್ ಶುರು ಮಾಡಿದ್ಲು. ಅಲ್ಲ, ನಾನು ಎಷ್ಟೊತ್ತಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ನನ್ನ ಮೇಲೆ ಕರುಣೆ ಬರ್ತಿಲ್ಲ ಅಲ್ವಾ? ಪಾಪದ ಹುಡುಗಿ ಇಷ್ಟಪಡ್ತಿದ್ದಾಳೆ, ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ ಅನ್ಸೋದೇ ಇಲ್ಲ. ನಾನೇ ನಿಮ್ಮನ್ನು ತಿನ್ನಲ್ಲ, ಸ್ವಲ್ಪ ಹೊತ್ತು ನಿನ್ನನ್ನು ಹಿಡ್ಕೊಂಡು ಆಟ ಆಡಿ ಹೋಗ್ತೀನಿ ಅಷ್ಟೇ. ಇಷ್ಟಕ್ಕೆ ನಿಮಗೆ ನನ್ನ ಹತ್ರ ಬರೋದಕ್ಕೆ ಕಷ್ಟ ಅಂತ ಚಿಟ್ಟೆ ಜೊತೆಗೆ ಜಗಳ ಆಡ್ತಾ ಇದ್ಲು ಸ್ವರ. ಅವಳನ್ನು ಮಾತು ಕೇಳ್ತಾ ಇದ್ದ ಸ್ನೇಹ, ಸಾಕು ಕಣೆ, ನೀನೆಷ್ಟೇ ಪ್ರಯತ್ನ ಪಟ್ಟರು ಆ ಚಿಟ್ಟೆ ಸಿಗಲ್ಲ, ಬೈಯೋದನ್ನು ಬಿಟ್ಟು ನಡಿ ಹೋಗೋಣ ಅಂದ್ಲು. ಆದರೆ ಅವಳ ಮಾತನ್ನು ಕೇಳೋ ಅಷ್ಟು ವ್ಯವಧಾನ ನಮ್ಮ ಸ್ವರಾಗಿರಲಿಲ್ಲ. ಇರೇ 1 ನಿಮಿಷ, ಹೇಗಾದರೂ ಸರಿ ಇವತ್ತು ಈ ಚಿಟ್ಟೆನ ಹಿಡಿತೀನಿ ಅಂತ ಚಿಟ್ಟೆ ಹಿಂದೆ ಓಡಿದ್ಲು ಸ್ವರ. ಅದೆಲ್ಲವನ್ನ ನೋಡ್ತಾ ನಿಂತಿದ್ದ ಆಕರ್ಷ್ಗೆ ಈ ಹುಡುಗಿ ಅದೆಂಥ ಮುದ್ದು ಅನಿಸದೇ ಇರಲಿಲ್ಲ. ತನ್ನ ಎದೆ ಭಾಗವನ್ನು ಮುಟ್ಕೊಂಡು, ಹೇ ಚಿಟ್ಟೆ, ನೀನೇ ನನ್ನ ಜೀವನಕ್ಕೆ ಫಿಕ್ಸ್ ಅಂತ ಹೇಳ್ಕೊಂಡು ಮುಗುಳು ನಕ್ಕ. ಇವತ್ತಿನವರೆಗೂ ಯಾವ ಹುಡುಗಿಯನ್ನ ನೋಡಿದ್ರೂ ಆಗದಂತಹ ಆಕರ್ಷಣೆ, ಪ್ರೀತಿ ಮೊದಲ ನೋಟಕ್ಕೆ ಸ್ವರಾಳ ಮೇಲಾಗಿತ್ತು ಆಕರ್ಷ್ಗೆ. ಅವಳು ಹೋದ ಕಡೆಗೆ ನೋಡ್ತಾ ಒಂದು ಚಿಟ್ಟೆಯನ್ನ ಹಿಡಿದ ಅದನ್ನು ಅವಳ ಕೈಗೆ ಕೊಡಬೇಕು ಅಂತ ಅವಳ ಮುಂದೆ ಹೋಗಿ ನಿಂತ. ಇದ್ದಕ್ಕಿದ್ದ ಹಾಗೆ ತನ್ನ ಮುಂದೆ ಯಾರೋ ಬಂದಂತಾಗಿ ತನ್ನ ಕಮಲದಂತಹ ಕಣ್ಣುಗಳಿಂದ ಆಕರ್ಷಣ ನೋಡಿದ್ಲು. ಮೊದಲ ನೋಟಕ್ಕೆ ಎಲ್ಲರಿಗೂ ಇಷ್ಟವಾಗುವಂತಹ ನೋಟ ಆಕರ್ಷ್ದು. ಸ್ವರಾಗೆ ಅವನನ್ನು ನೋಡಿದ ನೆನಪಿರಲಿಲ್ಲ. ಹಾಗಾಗಿ ಈ ಊರಿಗೆ ಹೊಸಬ ಇರಬೇಕು ಅಂತ ಅವನನ್ನೇ ನೋಡ್ತಾ ನಿಂತುಬಿಟ್ಲು. ಹೇ ಚಿಟ್ಟೆ, ಆಗ್ನಿಂದ ಚಿಟ್ಟೆ ಹಿಡಿಯೋದಕ್ಕೆ ನೀನು ತುಂಬ ಟ್ರೈ ಮಾಡ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ಈ ಚಿಟ್ಟೆ ನಿನಗೆ ಸಿಕ್ಕಿರಲಿಲ್ಲ, ಅದಕ್ಕೆ ನಿನಗೋಸ್ಕರ ನಾನೇ ಹಿಡಿದು ತಂದೆ, ತಗೋ ಅಂದ. ಸ್ವರ ಅವನನ್ನೊಮ್ಮೆ ನೋಡಿದ್ಲು. ಯಾರೇ ನೋಡಿದ್ರೂ ನೋಡಬೇಕು ಅನ್ನುವಂತಹ ಆಕರ್ಷಕ ಮೈಕಟ್ಟು, ತನ್ನಲ್ಲೇ ದೃಷ್ಟಿ ಇಟ್ಟು ನೋಡ್ತಾ ಇರೋ ಅವನ ಚೂಪು ನೋಟದ ಆ ಕಣ್ಣುಗಳು, ತೀಡಿದಂತಹ ಉಬ್ಬು, ಆ ಹುಬ್ಬಿನ ಪಕ್ಕದಲ್ಲಿರೋ ಒಂದು ಪುಟಾಣಿ ಮಚ್ಚೆ ಅವನ ಅಂದವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಹುಡುಗ ಆದರೂ ಇಷ್ಟು ಚಂದ ಇದೆಯಾ ಅನ್ನುವಂತಹ ಗುಲಾಬಿ ತುಟಿಗಳು, ಯಾವ ಸಿನಿಮಾ ಹೀರೋಗೂ ಕಡಿಮೆ ಇರದಂತಹ ಅವನನ್ನು ನೋಡಿ ಒಂದು ಕ್ಷಣ ಸ್ವರ ಕಳೆದು ಹೋಗಿದ್ಲು. ಅವಳು ತನ್ನನ್ನು ಹಾಗೆ ನೋಡ್ತಾ ಇರೋದನ್ನು ನೋಡಿ ತನ್ನ ಬಗ್ಗೆ ತನಗೆ ಒಂದು ಕ್ಷಣ ಹೆಮ್ಮೆ ಆಗಿದ್ದಂತೂ ಸುಳ್ಳಲ್ಲ ಆಕರ್ಷ್ಗೆ. ತಾನೇ ಎಚ್ಚೆತ್ತ ಆಕರ್ಷ್, ಚಿಟ್ಟೆ, ನನ್ನನ್ನು ಆಮೇಲೆ ನೋಡಬಹುದು, ತಗೋ ನೀನು ಇಷ್ಟಪಟ್ಟ ಚಿಟ್ಟೆನ ಅಂತ ಹೇಳಿ ಅವಳ ಕೈಗೆ ಚಿಟ್ಟೆಯನ್ನು ಕೊಡೋದಕ್ಕೆ ಹೋದ. ಅವಳು ಅದನ್ನು ಹಿಡಿಯೋದಕ್ಕೆ ಮುಂಚೆನೇ ಅದು ಹಾರೋಯ್ತು. ಯಾಕಂದರೆ ಅವಳ ಅಷ್ಟು ಜ್ಞಾನ ಆಕರ್ಷ್ ಮೇಲೇ ಇತ್ತು. ಹಾಗಾಗಿ ಅವಳು ಚಿಟ್ಟೆಯನ್ನು ಹಿಡದೇ ಇರಲಿಲ್ಲ. ಅದನ್ನು ನೋಡಿದ ಆಕರ್ಷ್, ಏನು ಮಾಡಿದೆ ಚಿಟ್ಟೆ, ನೀನು ಆಗಿಂದ ಅಷ್ಟು ಕಷ್ಟಪಟ್ಟು ಚಿಟ್ಟೆ ಹಿಡಿದಿದ್ದೆ ನಿನಗೋಸ್ಕರ, ಈಗ ನೋಡಿದ್ರೆ ಇಷ್ಟು ಸುಲಭಕ್ಕೆ ಅದನ್ನು ಬಿಟ್ಬಿಟ್ಟಿಯಲ್ಲ, ಹೋಗಲಿ ಬಿಡು, ನಿನಗೋಸ್ಕರ ನಾನು ಮತ್ತೆ ಹಿಡಿದುಕೊಡ್ತೀನಿ ಅಂತ ನಗ್ತಾನೆ ಹೇಳ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ನೇಹ ಅವರಿಬ್ಬರನ್ನ ನೋಡ್ತಾ ಇದ್ಲು. ಸ್ವರ ಆಗ್ಲೂ ಒಂದೂ ಮಾತಾಡದೆ ನಿಂತಿದ್ದು ಸ್ನೇಹನೇ ಹೊರಡೋಣವಾ ಅಂದ್ಲು. ಆಗ ಆಕರ್ಷ್, ಅಲ್ಲ, ನಾನು ಆಗ್ನಿಂದ ಮಾತಾಡ್ತಾ ಇದ್ದೀನಿ, ನನ್ನನ್ನು ಮಾತಾಡಿಸ್ದೆ ಅದು ಹೇಗೆ ಹೋಗ್ತೀರಾ ನೀವಿಬ್ರು ಅಂತ ಕೇಳ್ದ. ಆಗ ಸ್ನೇಹ, ನೋಡಿ, ನಮಗೆ ನೀವು ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ತೊಂದರೆ ಕೊಡಬೇಡಿ, ನಾವು ಹೊರಡಬೇಕು ಅಂತ ಹೇಳಿ ಅವನ ರಿಯಾಕ್ಷನ್ಗೂ ಕಾಯ್ದೆ ಸ್ವರಾಳ ಕೈ ಹಿಡ್ಕೊಂಡು ಹೊರಟೇ ಬಿಟ್ಲು. ಆಗ ಆಕರ್ಷ್, ಹೇ ಚಿಟ್ಟೆ, ನಿನ್ನ ಹೆಸರಾದರೂ ಹೇಳಿ ಹೋಗು ಅಂದ. ಮುಂದೆ ಹೋಗ್ತಾ ಇದ್ದ ಸ್ವರ ಹಿಂದೆ ತಿರುಗಿ ಅವನನ್ನೊಮ್ಮೆ ನೋಡಿ ನಾನು ಹೇಳಲ್ಲ ಅಂತ ಹೇಳಿ ಮತ್ತೆ ಅವನ ಕಡೆಗೆ ನೋಡದೆ ಹೊರಟು ಹೋದ್ಲು. ಆದರೆ ಆಕರ್ಷ್ ಮಾತ್ರ, ಚಿಟ್ಟೆ, ಇವತ್ತಿನವರೆಗೂ ಯಾರನ್ನೂ ನಾನು ಇಷ್ಟಪಟ್ಟಿಲ್ಲ, ನೀನು ನನ್ನ ಫಸ್ಟ್ ಕ್ರಶ್, ಫಸ್ಟ್ ಲವ್, ಎವ್ರಿಥಿಂಗ್. ನಿನ್ನ ಬಗ್ಗೆ ತಿಳ್ಕೊಂಡು ಆದಷ್ಟು ಬೇಗ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ಮೊಬೈಲಲ್ಲಿದ್ದ ಅವಳ ಫೋಟೋನ ನೋಡಿಕೊಂಡು ಅವಳನ್ನು ನೋಡಿದ ಆ ಕ್ಷಣಗಳನ್ನು ಮೆಲುಕು ಹಾಕ್ಕೊಂಡ. ಫ್ರೆಂಡ್ಸ್, ಈ ಕತೆ ದಿನದಿಂದಲೇ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸಿ ಕತೆ ಬರೆದಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಓ ಮನಸ್ಸೇ ಸ್ಟಾಪ್ ಆಗಿದೆ ಅಂತ ಅಂದ್ಕೊಂಬೇಡಿ, ನಾಳೆಯಿಂದ ಅದು ಖಂಡಿತವಾಗಿಯೂ ವಾಪಸ್ ಬರುತ್ತೆ. ಥ್ಯಾಂಕ್ ಯು.